ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾನಸ. ಇವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಬೆಳಿಗ್ಗೆ 6 ಗಂಟೆಗೆ ಹೇಳ್ತೀನಿ. ಎದ್ದು ಫಸ್ಟು ಫ್ರೆಶ್ ಅಪ್ ಆಗಿ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೋತೀನಿ. ನಿಮ್ಮ ಪ್ರಕಾರ ಹೌಸ್ ವೈಫ್ ಅಂದರೆ ಏನು ಅಂತ ಕಮೆಂಟ್ ಮಾಡಿ. ನನ್ನ ಪ್ರಕಾರ ಹೌಸ್ ವೈಫ್ ಅಂದರೆ ಏನೂ ಬಯಸದೆ ಮನೆ ಕೆಲಸ, ಅತ್ತೆ ಮಾವ, ಗಂಡ, ಮಕ್ಕಳು, ಸ್ಕೂಲು ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋದೇ ಹೌಸ್ ವೈಫ್. ನನಗೇನು ಅನಿಸುತ್ತೆ ಅಂತ ಅಂದರೆ, ಹಸ್ಬೆಂಡ್ ಒಬ್ಬರು ನಮ್ಮ ಜೊತೆ ಸಪೋರ್ಟಿವ್ ಆಗಿ ನಿಂತರೆ ಏನು ಬೇಕಾದರೂ ಮಾಡ್ಬೋದು. ನನ್ನ ಹಸ್ಬೆಂಡ್ ನನಗೆ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನನ್ನ ಹಸ್ಬೆಂಡ್ ನನಗೆ ಮನೆ ಕ್ಲೀನಿಂಗಲ್ಲೂ ಹೆಲ್ಪ್ ಎಲ್ಲ ಮಾಡಿಕೊಡ್ತಾರೆ. ಎಲ್ಲದರಲ್ಲೂ ಅವ್ರು ನನ್ನ ಜೊತೆನೇ ಇರ್ತಾರೆ. ಅದು ತಪ್ಪು, ಅದು ಸರಿ ಅಂತ ಎಲ್ಲ ಹೇಳ್ಕೊಂಡು ತುಂಬ ಸಪೋರ್ಟಿವ್ ಆಗಿ ನಿಂತಿರ್ತಾರೆ ನನ್ನ ಜೊತೆ. ನನಗೇನು ಅನಿಸುತ್ತೆ ಅಂತ ಅಂದರೆ, ಒಂದು ದಿನಾನೂ ರಜಾ ಇಲ್ದಂಗೆ ಕೆಲಸ ಮಾಡೋದು ಅಂದರೆ ಅದು ಹೌಸ್ ವೈಫ್ ಮಾತ್ರ ಅಂತ ಅನಿಸುತ್ತೆ. ಎಲ್ಲ ಹೇಳ್ತಾರೆ ಮನೇಲೇ ಇರ್ತೀಯಾ, ಏನು ಕೆಲಸ ಇರುತ್ತೆ ಅಂತ. ಮನೇಲಿ ಎಷ್ಟು ಕೆಲಸ ಇರುತ್ತೆ ಅಂದರೆ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಕ್ಕೂ ಟೈಮ್ ಇರಲ್ಲ, ಅಷ್ಟು ಕೆಲಸ ಇರುತ್ತೆ ಮನೇಲಿ. ಇನ್ನು ಮಕ್ಕಳಿರೋ ಮನೇಲಂತೂ ಎಷ್ಟು ಕೆಲಸ ಇರುತ್ತೆ ಅಂದರೆ ಕೇಳೋದೇ ಬೇಡ, ಅಷ್ಟು ಕೆಲಸ ಇರುತ್ತೆ. ನಾನು ಹೇಳೋದು ಏನಂತ ಅಂದರೆ, ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಮ್ಮ ವೈಫಿಗೆ ಹೆಲ್ಪ್ ಮಾಡಿ. ಅವರು ಒಬ್ಬರೇ ಬೆಳಿಗ್ಗೆಯಿಂದ ಎಲ್ಲ ಮಾಡಿರ್ತಾರೆ ಅಲ್ವಾ. ಎಲ್ಲರೂ ಅವ್ರವ್ರ ವೈಫು ಮತ್ತು ಹೆಣ್ಮಕ್ಳು ಎಲ್ಲರಿಗೂ ರೆಸ್ಪೆಕ್ಟ್ ಕೊಡಿ. ನನಗೇನು ಅನ್ನಿಸ್ತೋ ಅದನ್ನು ನಾನು ಹೇಳಿದ್ದೀನಿ. ನಿಮಗೇನು ಅನಿಸುತ್ತೋ ಎಲ್ಲ ಕಮೆಂಟ್ ಮಾಡಿ ಹೇಳಿ. ನನಗೆ ಒಂದೊಂದು ದಿನ ಮನೆ ಕೆಲಸ ಎಲ್ಲ ಮಾಡಬೇಕು ಅಂತ ಅನಿಸುತ್ತೆ, ಒಂದೊಂದು ದಿನ ಏನು ಕೆಲಸನೂ ಮಾಡಬಾರ್ದು ಅಂತ ಅನಿಸುತ್ತೆ. ನನಗೆ ಯಾವಾಗ ಮಾಡಬೇಕು ಅನಿಸುತ್ತೆ ಅವಾಗ ಮಾಡ್ತೀನಿ, ಯಾವಾಗ ಮಾಡಬಾರ್ದು ಅಂತ ಅನಿಸುತ್ತೆ ಅವಾಗ ನಾನು ಜಾಸ್ತಿ ಕೆಲಸನೇ ಮಾಡಲ್ಲ. ಇವತ್ತು ಬೆಳಿಗ್ಗೆ 6 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ ಮೊದಲು ಒಂದು ಗ್ಲಾಸ್ ಬಿಸಿ ನೀರು ಮಾಡ್ಕೊಂಡು ಕುಡಿತೀನಿ. ನೆಕ್ಸ್ಟು ಬಾಬು ಎದ್ದು ಬರ್ತಾರೆ, ಅವರಿಗೆ ಸ್ವಲ್ಪ ಕಾಫಿ ಮಾಡಿಕೊಟ್ಟೆ. ಕಾಫಿ ಮಾಡಿಕೊಟ್ಟು ನಮ್ಮ ಬಟ್ಟೆ ಇತ್ತು, ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿ ಮೇಲೆ ಎತ್ಕೊಂಡೋಗಿ ಹಾಕಬೇಕಿತ್ತು. ಬಟ್ಟೆ ಎಲ್ಲ ಮಿಷಿನಿಗೆ ಹಾಕಿ ನೆಕ್ಸ್ಟು ಮನೆ ಗುಡಿಸಿ ಒರೆಸ್ಕೋತೀನಿ. ನಮ್ಮ ಮನೇಲಿ ಸ್ವಲ್ಪ ಗಲೀಜು ಆಗ್ತಾ ಇರುತ್ತೆ. ಬಿಟ್ಟು ಇದನ್ನೆಲ್ಲ ಅವನು ಏನೇನೋ ಎಲ್ಲ ಗಲೀಜು ಮಾಡ್ತಾನೆ ಇರ್ತಾನೆ. ಮನೆ ಗುಡಿಸಿ ಒರೆಸಿ ನೆಕ್ಸ್ಟು ಸ್ನಾನ ಮಾಡಿ ಬಂದು ಬಾಬು ಆಫೀಸಿಗೆ ಹೋಗೋ ಅಷ್ಟರಲ್ಲಿ ತಿಂಡಿ ರೆಡಿ ಮಾಡ್ತಿದ್ದೀನಿ. ಇವತ್ತು ಪನ್ನೀರ್ ಬಟರ್ ಮಸಾಲ ಮಾಡ್ತಿದ್ದೀನಿ. ಫಸ್ಟು ಒಂದು ಕಡಾಯಿ ಇಟ್ಕೊಳ್ಳಿ, ಅದರಲ್ಲಿ ಸ್ವಲ್ಪ ಬೆಣ್ಣೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನೆಕ್ಸ್ಟು ಶುಂಠಿ, ಬೆಳ್ಳುಳ್ಳಿ, ಆನಿಯನ್, ಟೊಮ್ಯಾಟೊ ಇದು 3 ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ. ಅದು ಸ್ವಲ್ಪ ಮೆತ್ತಗಾಗಬೇಕು, ಅಲ್ಲಿವರೆಗೂ ಲಿಡ್ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಪನ್ನೀರ್ ಒಂದು ಸೈಡು ಕಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ಫ್ರೈ ಮಾಡ್ಕೋಬೇಕು. ಪನ್ನೀರ್ ಕಟ್ ಮಾಡೋ ಅಷ್ಟರಲ್ಲಿ ಇದು ಫ್ರೈ ಆಗಿರುತ್ತೆ. ಇದು ಸ್ವಲ್ಪ ಫ್ರೈ ಆದಮೇಲೆ ಗೋಡಂಬಿ ಹಾಕ್ಕೊಳ್ಳಿ, ಕ್ಯಾಶ್ಯೂ. ಅದನ್ನು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಮಿಕ್ಸಿ ಮಾಡ್ಕೊಳ್ಳಿ. ನೀವು ಪನ್ನೀರ್ ಬೇಕಾದರೆ ಫ್ರೈ ಮಾಡಿ ಹಾಕ್ಕೋಬೋದು, ಇಲ್ಲ ಅಂದರೆ ಹಾಗೇ ಹಾಕ್ಕೋಬೋದು. ನನ್ನ ಹಸ್ಬೆಂಡಿಗೆ ಪನ್ನೀರ್ ಅಂದರೆ ಸ್ವಲ್ಪ ಇಷ್ಟ ಇಲ್ಲ, ಅದಕ್ಕೆ ನಾನು ಸ್ವಲ್ಪ ಫ್ರೈ ಮಾಡಿ ಹಾಕ್ತೀನಿ. ಫ್ರೈ ಮಾಡಿ ಹಾಕಿದ್ರೆ ಸ್ವಲ್ಪ ತಿಂತಾರೆ. ಈಗ ಅದೇ ಕಡಾಯಿಗೆ ಸ್ವಲ್ಪ ಬಟರ್ ಹಾಕಿ ಪನ್ನೀರ್ ಹಾಕಿ ಅದನ್ನು 2 ಕಡೆ ಫ್ರೈ ಮಾಡ್ಕೋಬೇಕು. ತುಂಬ ರೋಸ್ಟ್ ಮಾಡಬೇಡಿ, ಮೀಡಿಯಮ್ಮಾಗಿ ಮಾಡ್ಕೊಳ್ಳಿ. ಪನ್ನೀರೆಲ್ಲ ಫ್ರೈ ಮಾಡಿ ಆದಮೇಲೆ ಒಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ನೆಕ್ಸ್ಟು ಅದೇ ಕಡಾಯಿಗೆ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕಿ ಆದಮೇಲೆ 1 ಸ್ಪೂನ್ ಧನಿಯಾ ಪೌಡರ್ ಹಾಕಿ, 1 ಸ್ಪೂನ್ ಹಚ್ಚ ಖಾರದ ಪೌಡರ್ ಹಾಕಿ, ಅದಾದಮೇಲೆ ನಾವು ಏನು ಮಿಕ್ಸಿ ಮಾಡಿಟ್ಟಿರ್ತೀವಿ ಅದನ್ನು ಹಾಕಿ ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ಗ್ರೇವಿ ರೆಡಿ ಆದಮೇಲೆ ಪನ್ನೀರ್ ಹಾಕಿ, ಪನ್ನೀರ್ ಹಾಕಿದ್ಮೇಲೆ ಸ್ವಲ್ಪ ಬಟರ್ ಹಾಕಿ, ಲಾಸ್ಟಲ್ಲಿ ಕಸ್ತೂರಿ ಮೇಥಿ ಹಾಕಿ ತುಂಬ ಚೆನ್ನಾಗಿರುತ್ತೆ ಫ್ಲೇವರು. ತಿಂಡಿ ರೆಡಿ ಆಯಿತು, ಬಾಬು ಕೊಡೋಣ ಬನ್ನಿ ಏನು ಹೇಳ್ತಾರೆ. ಚೆನ್ನಾಗಿದೆ, ಸೂಪರ್ ಆಗಿ ಬಂದಿದೆ. ಬಾಬು ಕೊಟ್ಟೆ, ಬಾಬು ಚೆನ್ನಾಗಿದೆ ಅಂತ ಹೇಳಿದ್ರು. ನೆಕ್ಸ್ಟು ಬಿಟ್ಟು ಎದ್ದು ಬಂದ. ಅವನಿಗೆ ಚಪಾತಿಗೆ ಚಾಕೋ ಸ್ಪ್ರೆಡ್ ಹಾಕಿ ಕೊಟ್ಟೆ ಅವನಿಗೆ.
ಅವನಿಗೆ ಚಾಕೋ ಸ್ಪ್ರೆಡ್ಡು ಮತ್ತು ಚಪಾತಿ ಫೇವ್ರೆಟ್ ಫುಡ್ ಆಗಿದೆ. ಅವನಿಗೆ ತಿನ್ನಿಸೋದೇ ಬೇಡ, ಅವನೇ ತಿನ್ಕೋತಾನೆ. ಬಾಬುನು ತಿನ್ಕೊಂಡು ಆಫೀಸಿಗೆ ಹೋದ್ರು. ಬಿಟ್ಟುದು ತಿಂಡಿ ಆಯಿತು, ನಂದು ಸ್ನಾನ ಆಯಿತು, ತಿಂಡಿನೂ ಆಯಿತು. ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ವಿ. ಅದಾದಮೇಲೆ ನೆಕ್ಸ್ಟು ಬಿಟ್ಟುದು ರೀಡಿಂಗ್ ಟೈಮ್ ಇದು. H for cat. H for horse. Very good. Horse. I for ಹೇಳಬೇಕು. ದಿನದಲ್ಲಿ 1/2 hour ಇಲ್ಲ 1 hour ಅವನಿಗೆ ಹೇಳ್ಕೊಡ್ತೀನಿ. ಅವನಿಗೆ ಸ್ವಲ್ಪ ಹೇಳ್ಕೊಟ್ಟಾದ್ಮೇಲೆ ನಂದೇನಾದರೂ ಬರ್ಕೊಳ್ಳೋದು ಓದ್ಕೊಳ್ಳೋದು ಇದ್ದರೆ ನಾನು ಮಾಡ್ಕೋತೀನಿ. ಓದ್ಕೊಂಡು ಬರ್ಕೊಂಡು ಇಬ್ಬರು ಆಟ ಆಡ್ಕೊಂಡು ಕೂತಿದ್ವಿ. ಅಷ್ಟರಲ್ಲಿ ಅಮೆಝಾನಿಂದ ಪಾರ್ಸಲ್ ಬಂತು. ನನಗೆ ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ಬೇಕಿತ್ತು, ಅದನ್ನು ಆರ್ಡರ್ ಮಾಡಿದ್ದೆ. ಅದು ಬಂತು. 4 ಸೆಟ್ ಮಾಡಿದ್ದೆ. ಚೆನ್ನಾಗಿದೆ, ಎಲ್ಲನೂ ಕ್ವಾಲಿಟಿನೂ ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ. ಏನೇ ಪಾರ್ಸಲ್ ಬಂದ್ರೂ ಅದನ್ನು ಫಸ್ಟು ಬಿಟ್ಟುನೇ ಓಪನ್ ಮಾಡಬೇಕು. ಅದಕ್ಕೆ ಎಲ್ಲ ಓಪನ್ ಮಾಡ್ತಾ ಇದ್ದಾನೆ, ಅದು ತೋರಿಸ್ತಾ ಇದ್ದಾನೆ. ಅಮ್ಮ ಇದರಲ್ಲಿ ಚೀಚಿ ಮಾಡೋಣ ಅಂತ ತೋರಿಸ್ತಿದ್ದಾನೆ ಅವನು. ಇನ್ನು ರಿವ್ಯೂ ಬೇಕು ಅಂತ ಹೇಳಿದರೆ ಯೂಸ್ ಮಾಡಾದಮೇಲೆ ಹೇಗಿದೆ ಅಂತ ಇನ್ನೂ ಒಂದು ಸರಿ ಯಾವತ್ತಾದರೂ ನಾನು ತೋರಿಸ್ತೀನಿ. ಕ್ವಾಲಿಟಿ ನೋಡೋಕ್ಕೆಲ್ಲ ಚೆನ್ನಾಗಿದೆ. ಎಲ್ಲ ಅಡುಗೆ ಪ್ರಿಪೇರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇನ್ನೂ ಒಂದು ಸರಿ ಯಾವತ್ತಾದರೂ ಎಲ್ಲ ತೋರಿಸ್ತೀನಿ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಿದ್ದೀನಿ. ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ. ಬೇರೆ ಯಾವ ಥರ ಆದರೂ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.